ಎಲ್ರಿಗೂ ನಮಸ್ಕಾರ. ಇವತ್ತು ಈ ವಿಡಿಯೋದಲ್ಲಿ ನಾವು 2 ಸ್ವಿಂಗ್ ಸ್ಟಾಕ್ನ ಸೆಲೆಕ್ಟ್ ಮಾಡಿದ್ದೀವಿ. ಅದರಲ್ಲಿ ಒಂದು ಸ್ಟಾಕ್ ಬಂದುಬಿಟ್ಟು L&T. ಓಕೆ, L&T ಬಂದುಬಿಟ್ಟು ಲಾರ್ಸನ್ ಆ್ಯಂಡ್ ಟರ್ಬೋ ಲಿಮಿಟೆಡ್. ಇದು ಬಂದುಬಿಟ್ಟು ಫಸ್ಟ್ ನಾವು ಸ್ವಿಂಗ್ ಟ್ರೇಡಿಂಗಿಗೆ ಸೆಲೆಕ್ಟ್ ಮಾಡಿರೋದು. ಇವತ್ತು 13ನೇ ತಾರೀಕು ನವೆಂಬರ್. ಇವತ್ತು ನಾವು ಸೆಲೆಕ್ಟ್ ಮಾಡಿರೋ ಈ ಸ್ಟಾಕು ಸ್ವಿಂಗಿಗೆ. ಓಕೆ, ಆದರೆ ಇದರ ಜೊತೆಗೆ ನಾವು ಕೆಲವೊಂದು ಪ್ರೈಸ್ ಆ್ಯಕ್ಷನ್ಸ್ ಬಗ್ಗೆನೂ ನಾವು ಡೀಟೇಲಾಗಿ ನೋಡೋಣ. ಓಕೆ, ನಾವೇ ಹೇಗೆ ಈ ಸ್ಟಾಕ್ನ ಸೆಲೆಕ್ಟ್ ಮಾಡ್ತೀವಿ ಆ್ಯಸ್ ಪರ್ ದ ನಮ್ಮ ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ಪ್ರಕಾರ. ಓಕೆ, ನಮ್ಮ ಕೋರ್ಸ್ನ ಒಂದು ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಇಲ್ಲಿ ಸೆಲೆಕ್ಟ್ ಮಾಡಿದ್ದೀವಿ. ಓಕೆ, ಇದು ವಿಡಿಯೋ ಮಾಡಿರಲಿಲ್ಲ, ಬಟ್ ಅದಕ್ಕೋಸ್ಕರ ನಿಮ್ಗೆ ಗೊತ್ತಾಗಲ್ಲ. ಬಟ್ ಇವತ್ತು ನಮಗೆ ಆ್ಯಸ್ ಪರ್ ದ ನಮ್ಮ ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ಇಲ್ಲಿ ಸಿಕ್ಕಿದೆ. ಓಕೆ, ಬಟ್ ಆದರೆ ಇದು ನಾನು ಟೈಟಾನಲ್ಲೂ ಕೂಡ ಹೇಳಿದ್ದೆ. ಟೈಟಾನಲ್ಲಿ ಆಲ್ರೆಡಿ ಒಂದು ಮೂಮೆಂಟ್ ಆಗಿದೆ. ಅದಾದಮೇಲೆ ಈ ರೇಂಜಲ್ಲಿ ಸಿಕ್ಕಿರೋದ್ರಿಂದ ಸ್ವಲ್ಪ ಪ್ರಾಬಬಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ನಾವೇನು ಮಾಡ್ತೀವಿ, ರೂಲ್ಸ್ನ ಫಸ್ಟು ಫಾಲೋ ಮಾಡ್ತೀವಿ. ಓಕೆ, ರೂಲ್ಸ್ ಏನು, ನಮ್ಮ ಸ್ಟ್ರಾಟಜಿ ಪ್ರಕಾರ ಎಲ್ಲಿ ಬೈ ಸಿಗುತ್ತೋ ಅಲ್ಲಿ ನಾವು ಬೈ ಮಾಡ್ತೀವಿ. ಸೆಕೆಂಡ್ ಒನ್ ಏನು ನೋಡ್ತೀವಿ, ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್. ಓಕೆ, ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ನೋಡ್ತೀವಿ. ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆಗೆ ಏನಾಗುತ್ತೆ, ಈಕ್ವಿಟಿ ಆದರೆ ನಮ್ಮ ಕ್ವಾಂಟಿಟಿ ಸೈಜು ರಿಸ್ಕ್ ಮ್ಯಾನೇಜ್ಮೆಂಟಲ್ಲಿ ಬರುತ್ತೆ. ಫ್ಯೂಚರ್ ಆದರೆ ನಮ್ಮ ಲಾಟ್ ಸೈಜ್ ಮೇಲೆ ಬರುತ್ತೆ. ಓಕೆ, ಅದಾದಮೇಲೆ ಸೈಕಾಲಜಿ, ಥರ್ಡ್ ಒನ್ ಸೈಕಾಲಜಿ. ಈ ಮೂರೂ ನಮಗೆ ಸೇರಿದ್ರೆ ಮಾತ್ರ ನಮಗೆ ಯಾವುದೇ ರೀತಿ ಇಶ್ಯೂಸು ಬರಲ್ಲ. ಇನ್ನು ಕೋರ್ಸಲ್ಲಿ ನಾನು ಹೇಳಿರೋ ರೀತಿ ಒಂದು ನೋವಿಂಗ್ ಸ್ಟಾಪ್ ಲಾಸ್, ಇನ್ನೊಂದು ಅನ್ನೋನ್ ಸ್ಟಾಪ್ ಲಾಸ್. ಇದ್ರ ಬಗ್ಗೆನೂ ಕೋರ್ಸಲ್ಲಿ ಡೀಟೇಲಾಗಿ ಹೇಳಿದ್ದೀನಿ. ಆದರೆ ನಮಗೆ ಇಲ್ಲಿ ಸಿಕ್ಕಿರೋದ್ರಿಂದ ಇಲ್ಲಿ ನಾವು ಬೈ ಮಾಡ್ತೀವಿ. ಆದರೆ ನಮ್ಮ ಕ್ವಾಂಟಿಟಿ ಸೈಜು ಕಡಿಮೆ ಇರುತ್ತೆ ಕಂಪ್ಯಾರಿಟಿ ಇಲ್ಲಿಗೆ. ಓಕೆ, ಫಸ್ಟು L&T ಬಂದುಬಿಟ್ಟು ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ನಾಳೆಗೆ ಇರೋ ಇನ್ನೊಂದು ಸ್ಟಾಕ್ ಬಂದುಬಿಟ್ಟು ಆ್ಯಕ್ಸಿಸ್ ಬ್ಯಾಂಕ್. ಆ್ಯಕ್ಸಿಸ್ ಬ್ಯಾಂಕು ಸೇಮ್ ರೂಲೇ ಬರುತ್ತೆ. ಕಾರಣ ಏನಂದರೆ ಆ್ಯಕ್ಸಿಸ್ ಬ್ಯಾಂಕ್ ಫಸ್ಟ್ ನಮ್ಮ ಸ್ವಿಂಗಿಗೆ ಇಲ್ಲಿ ಸಿಕ್ಕಿತ್ತು, ಅದಾದಮೇಲೆ ಪುನಃ ಇಲ್ಲಿ ಸಿಕ್ಕಿತ್ತು, ಮತ್ತು ಆದಮೇಲೆ ಇವತ್ತು ಪುನಃ ಮತ್ತು ಥರ್ಡ್ ಟೈಮು ಇಲ್ಲಿ ಸಿಕ್ಕಿದೆ. ಓಕೆ, ಇಲ್ಲಿ ನೀವು ನೋಡ್ಬೋದು, ಫಸ್ಟ್ ನಾವು ಇಲ್ಲಿ ತೊಗೊಂಡ ತಕ್ಷಣ ಹೀಗೆ ಹೋಗಿಲ್ಲ, ಇಲ್ಲೆಲ್ಲ ಇದೆ ರೈಟ್, ಕೆಳಗಡೆ ಬಂದು. ಇದು ಸೈಕಾಲಜಿಕಲ್ ಆಗಿ ಹೇಗೆ ಎಫೆಕ್ಟ್ ಆಗುತ್ತೆ ಮತ್ತು ಹೇಗೆ ಇದನ್ನು ನಾವು ಎಕ್ಸಿಟ್ ಆಗದೆ ಹೇಗೆ ಹೋಲ್ಡ್ ಮಾಡ್ಬೋದು ಅಂತ ಡೀಟೇಲಾಗಿ ನಾನು ಕೋರ್ಸಲ್ಲಿ ಹೇಳಿದ್ದೀನಿ. ಯಾರು ಕೋರ್ಸ್ ಮಾಡಿದಾರೋ ಅವ್ರಿಗೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಡೀಟೇಲಾಗಿ ಗೊತ್ತಿರುತ್ತೆ. ಇಲ್ಲಿ ನೋಡಿ, ಇಲ್ಲೂ ನಮಗೆ ಸಿಕ್ಕಿದೆ, ಮತ್ತು ನಾವು ಇದರಿಗೆ ಲೋ ಬಂದುಬಿಟ್ಟು ಸ್ಟಾಪ್ ಲಾಸ್ ಇಟ್ಟಿರ್ತೀವಿ. ಇಲ್ಲೂ ಕೂಡ ನಮಗೆ ಒಂದು ಒಳ್ಳೆ ಪ್ರಾಫಿಟ್ ಸಿಕ್ಕಿದೆ. ಓಕೆ, ನಾನು ಹೇಳಲ್ಲ ಇಷ್ಟು ಹೈಟಲ್ಲಿ ಮತ್ತು ಈ ಹೈಟಲ್ಲೇ ನಾವು ಪ್ರಾಫಿಟ್ ಬುಕ್ ಮಾಡಿದ್ದೀವಿ ಅಂತ. ಇದರಲ್ಲಿ ಬಂದುಬಿಟ್ಟು ನಮಗೆ 1:3, 1:4 ಮತ್ತು ಇಲ್ಲ ಟ್ರೈಲಿಂಗ್ ಸ್ಟಾಪ್ ಲಾಸ್ನ ಒಂದು ರೇಂಜ್ವರೆಗೂ ನಾವು ಹೋಲ್ಡ್ ಮಾಡಿ ಇಡ್ಬೋದು ಅಂತ ನಾನು ಡೀಟೇಲಾಗಿ ಹೇಳಿದ್ದೀನಿ. ಓಕೆ, ಆ್ಯಕ್ಸಿಸ್ ಬ್ಯಾಂಕು ಇವಾಗ ನಮಗೆ ಪುನಃ ಇಲ್ಲಿ ಸಿಕ್ಕಿದೆ. ಇಲ್ಲೂ ಕೂಡ ರಿಸ್ಕ್ ಮ್ಯಾನೇಜ್ಮೆಂಟ್ ಮೇಲೆ ನಮ್ಮ ಕ್ವಾಂಟಿಟಿ ಸೈಜು ಸ್ವಲ್ಪ ತೊಗೋಬೇಕು. ಕಾರಣ ಏನಂತಂದರೆ 1 ಟೈಮ್ 2 ಟೈಮ್ಸು ಮತ್ತು ಥರ್ಡ್ ಟೈಮ್ ಇಲ್ಲಿ ಸಿಕ್ಕಿರೋದ್ರಿಂದ ಇದ್ರ ಪ್ರಾಬಬಿಲಿಟಿ ಏನಾಗುತ್ತೆ ಸ್ವಲ್ಪ ತೀರಾ ಕಡಿಮೆ ಇರೋದ್ರಿಂದ, ಅಂದರೆ ಇಲ್ಲೆಲ್ಲ ಮೂಮೆಂಟಲ್ಲಿ ಹೋಗಿದೆಯಲ್ಲ, ಸ್ವಲ್ಪ ಸೈಡ್ವೇಸ್ ಹೋಗಿ ಅದಾದಮೇಲೆ ಮೂಮೆಂಟು ಇದು ಸೈಡ್ವೇಸ್ ಹೋಗಿ ಮೂಮೆಂಟಿಗೆ ಬಂದಾಗ ಇದು ಸಮ್ ಟೈಮ್ಸ್ ಬಂದುಬಿಟ್ಟು ಕಂಟಿನ್ಯೂಸ್ ಮೂಮೆಂಟ್ ಸಿಗ್ಬೋದು. ಇಲ್ಲ ಅಂತಂದರೆ ಈ ರೀತಿ ಬಂದು ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ಸು ಇರೋದ್ರಿಂದ ಇಲ್ಲಿ ನಮ್ಮ ಕ್ವಾಂಟಿಟಿ ಸೈಜ್ನ ಕಡಿಮೆ ತೊಗೊಳ್ತೀವಿ. ಓಕೆ, ಮತ್ತು ನಾನು ನಿಮಗೆ ಲಾಸ್ಟು 2 ಡೇಸು TCSು ಕೂಡ ನಾನು ಹೇಳಿದ್ದೆ ಒಳ್ಳೆಯ ರೇಂಜಲ್ಲಿ ಇವಾಗ ಇದೆ. ನೆನ್ನೆ ವಿಡಿಯೋದಲ್ಲಿ ನೋಡ್ಬೋದು, ನಮ್ಮ ಟ್ರೈಲಿಂಗ್ ಮಾಡ್ಬೋದು, ಇಲ್ಲಾಂದರೆ ಈ ರೇಂಜಿಗೆ 3070ಗೆ ಸ್ಟಾಪ್ ಲಾಸ್ ಇಟ್ಬಿಟ್ಟು ಹೋಲ್ಡ್ ಮಾಡ್ಬೋದು ಅಂತ. ಕಾರಣ ಏನಂತಂದರೆ ಮತ್ತೆ ಇನ್ನು 3-4 ಡೇಸಲ್ಲಿ ಬಂದುಬಿಟ್ಟು ಈ ರೀತಿ ಒಂದು ಕರೆಕ್ಷನ್ ಮೋಡಲ್ಲಿ ಹೋಗ್ಬೋದು. ಇಲ್ಲಾಂತಂದರೆ ತುಂಬ ವೀಕ್ ಇದ್ದರೆ, TCS ತುಂಬ ವೀಕ್ ಇದ್ದರೆ ಮತ್ತೆ ಕೆಳಗಡೆ ಬಂದು ಇಲ್ಲಿ ನಮ್ಮ ಸ್ಟಾಪ್ ಲಾಸ್ ಹಿಟ್ ಆಗ್ಬೋದು. ಆದರೆ ನಮ್ಮ ಸ್ಟಾಪ್ ಲಾಸ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಹಿಟ್ ಆಗಿದ್ರು ಕೂಡ ನಾವು ನಷ್ಟದಲ್ಲಿರಲ್ಲ, ಲಾಭದಲ್ಲಿರ್ತೀವಿ. ಮತ್ತು ಅದೇ ರೀತಿ ಸಿಪ್ಲಾ ಕೂಡ ಓಕೆ, ಏನೂ ತೊಂದರೆ ಇಲ್ಲ, ಇದು ಕೂಡ ಹೋಲ್ಡಿಂಗಲ್ಲಿದೆ. ಟೈಟಾನ್ ಕೂಡ ಹೋಲ್ಡಿಂಗಲ್ಲಿದೆ. ಟೈಟಾನು ಕೂಡ ಇವಾಗ ಬ್ರೇಕ್ ಇವನಲ್ಲಿ ನಮ್ಮ ಸ್ಟಾಪ್ ಲಾಸ್ ಬರುತ್ತೆ. ಓಕೆ, ಅದೇ ರೀತಿ ಹಿಂಡಾಲ್ಕೋ ಇವತ್ತು ಸೂಪರ್ ಡೂಪರಾಗಿ ವರ್ಕ್ ಮಾಡಿದೆ. ನಾನು ಮೊನ್ನೆ 11ನೇ ತಾರೀಕು ನಿಮಗೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇದು ನಮ್ಮ ಸ್ವಿಂಗ್ ಟ್ರೇಡಿಂಗ್ ಮೆಥಡ್ ಪ್ರಕಾರ ತೊಗೊಂಡಿದೆ ಅಂತ. ಡಾಕ್ಟರ್ ರೆಡ್ಡಿ ಕೂಡ ಒಂದು 11ನೇ ತಾರೀಕು ನಾವು ವಿಡಿಯೋದಲ್ಲಿ ಹೇಳಿದ್ದೆ, ಇದು ಸೆಲೆಕ್ಟ್ ಮಾಡಿದ್ವಿ. ಮತ್ತು ನೆನ್ನೆ ವೋಲ್ಟಾಸ್ ಕೊಟ್ಟಿದ್ದೆ. ಇವತ್ತು ಏನಾಗಿದೆ, ಇದು ಫ್ಲ್ಯಾಟಲ್ಲಿದೆ. ಓಕೆ, ಮತ್ತು ನಾಳೆಗೆ L&T ಮತ್ತು ಆ್ಯಕ್ಸಿಸ್ ಬ್ಯಾಂಕ್. ಓಕೆ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಪ್ರೈಸ್ ಸೆಕ್ಷನ್ನಲ್ಲಿ ಹೇಗೆ ನಾವು ಸ್ಟಾಕ್ನ ಸೆಲೆಕ್ಟ್ ಮಾಡ್ತೀವಿ ಅನ್ನೋದನ್ನ ಡೀಟೇಲ್ ಕೋರ್ಸ್ ವಿಡಿಯೋ ಬಂದುಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿ ಹೋಗಿ ನೋಡಿ. ಮತ್ತು ಅದ್ರ ಬಗ್ಗೆ ಡೌಟ್ ಇದ್ದರೆ ನನಗೆ ಮೇಲ್ ಮಾಡಿ ಅಥವಾ ಕಾಲ್ ಮಾಡಿ. ಓಕೆ,
ಎಲ್ರಿಗೂ ನಮಸ್ಕಾರ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಮತ್ತೆ ಇದೇ ರೀತಿ ವಿಡಿಯೋದಲ್ಲಿ ನಾಳೆ ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.